ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಗಿಲ್ಲಿ ಹಾಗೂ ರಿಷಾ ಗೌಡ ಮಧ್ಯೆ ಸಖತ್ ಜಗಳ ನಡೀತಾ ಇದೆ ಅಂಡ್ ರಿಷಾ ಗೌಡ ಗಿಲ್ಲಿನ ತಳ್ಳಾಡಿದ್ದಾರೆ. ಸೊ ಇದಕ್ಕೆ ಬಿಗ್ ಬಾಸ್ನವರು ಯಾವ ರೀತಿ ಒಂದು ಡಿಸಿಷನ್ ತಗೊಳ್ತಾರೋ ಕಾದ್ ನೋಡುವ. ಸೊ ಮೊದಲು ನೀವೊಂದ್ಸಲ ಪ್ರೋಮೋ ನೋಡ್ಕೊಂಬನಿ, ಮುಂದೆ ಮಾತಾಡುವ. ರಿಷಾ ಬಜೆಟ್ ಕೊಡಲ್ವಾ? ಬಜೆಟ್ ಕೊಡೋದಿನ ಅಂತ ಹೇಳು, ನಾನು ಏನ್ ಮಾಡ್ಬೇಕು ಮಾಡ್ತೀನಿ. ಹೋಗ್ಬಿಟ್ಟು ಅಲ್ಲಿ ನಿನ್ ರೂಮ್ ನಿನ್ ಕಮೋಡಲ್ಲಿ ಏನು ಹೊರಗ್ಬಿಟ್ಲಾ? ಅವನ್ ಮಾಡ್ತಾನೆ ಅಂತ ನೀನು ಮಾಡ್ಬೇಡ ಬಾರಿಷ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್ ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಗಿಲ್ಲಿ ಅವರು ರಿಷಾ ಗೌಡ ಅವರ ಬಟ್ಟೆನ ಒಂದು ತಮಾಷೆ ಮಾಡೋಕ್ಕಂತ ಬಾತ್ರೂಮ್ಗೆ ತಂದು ಹಾಕಿರ್ತಾರೆ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂದರೆ, ರಿಷಾ ಗೌಡ ಅವರು ಗಿಲ್ಲಿಗೆ ಸ್ನಾನ ಮಾಡೋಕ್ಕೆ ಬಕೆಟ್ ಕೊಟ್ಟಿರಲ್ಲ, ಕಾಡಿಸ್ತಾ ಇರ್ತಾರೆ. ಆ ಕಾರಣಕ್ಕೆ ಗಿಲ್ಲಿ ಅವರು ಅವರ ಬಟ್ಟೆ ತಗೊಂಬಂದು ಬಾತ್ರೂಮಲ್ಲಿ ಹಾಕಿರ್ತಾರೆ. ಸೊ ಇದನ್ನು ನೋಡಿದಂಥ ರಿಷಾ ಗೌಡ ಅವರು ಸಖತ್ ರಿಯಾಕ್ಟ್ ಮಾಡಿ ಗಿಲ್ಲಿ ರೂಮಿಗೆ ಹೋಗಿ ಅವನ ಬಟ್ಟೆ ಎಲ್ಲ ಚಲ್ಲಾಪಿಲ್ಲಿ ಮಾಡಿ ಅವ್ನ ಮೇಲೆ ಒಂದು ಕೈ ಮಾಡೋ ರೇಂಜ್ಗೆ ಹೋಗ್ತಾರೆ, ತಳ್ಳಾಡ್ತಿದ್ದಾರೆ. ಆ್ಯಂಡ್ ಇದ್ರ ಮಧ್ಯೆ ಬಂದಿರೋದು ಅಶ್ವಿನಿ ಗೌಡ ಅವ್ರು ಬಂದು, ಸೊ ಅವನೇನು ಸೀರಿಯಸ್ ಆಗಿ ತಗೊಳ್ತೀಯ, ಅವ್ನು ಯಾವಾಗಲೂ ಹಿಂಗೆ ಹಬ್ಬ ಹೋಗೋಣ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವ್ರು ಬಂದು ಕೈ ಮಾಡಬೇಡ, ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಇನ್ನು ಮಿಕ್ಕಿರೋರು ಯಾರು ಬಂದು ಅವ್ರ ಜಗಳ ನಿಲ್ಲಿಸ್ತಾ ಇಲ್ಲ. ಸೊ ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಆ್ಯಂಡ್ ಇಲ್ಲಿ ರಿಷಾ ಗೌಡ ಅವರು ಕೈ ಮಿಲಾಯಿಸೋ ರೇಂಜಿಗೆ ಹೋಗಿದ್ದಾರೆ. ಅಂದರೆ ಈಗ ಬಿಗ್ ಬಾಸ್ ಯಾವ ರೀತಿ ಒಂದು ಡಿಸಿಷನ್ ತಗೊಳ್ತಾರೋ ಕಾದು ನೋಡಬೇಕು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಇರೋದು, ನೀವು ಎಷ್ಟರ ಕಿರ್ಚಾಡಿ ಎಷ್ಟರ ಮಾತಾಡಿ ಬಟ್ ಇನ್ನೊಬ್ಬರ ಮೇಲೆ ಕೈ ಮಾಡೋಂಗಿಲ್ಲ ಅನ್ನೋದು ಮಾತ್ರ. ಆ್ಯಂಡ್ ಗಿಲ್ಲಿ ಅವರು ಮಾತಾಡ್ತಿದ್ದಾರೆ, ಕೈ ಮಾಡಿದ್ದು ಎಲ್ಲೂ ಕಾಣಿಸ್ತಾ ಇಲ್ಲ, ಬಟ್ ರಿಷಾ ಗೌಡ ಅವರು ತಳ್ಳಾಡಿ ಹೊಡೆಯೋ ರೇಂಜಿಗೆ ಹೋಗ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಯಾವ ರೀತಿ ಬಿಗ್ ಬಾಸ್ ಡಿಸಿಷನ್ ತಗೊಳ್ತಾರೋ ಕಾದು ನೋಡಲೇಬೇಕು. ಒಂದು ಮನೆಯಿಂದ ಹೊರಗಡೆ ಕಳಿಸ್ಬೇಕು, ಇಲ್ಲ ಏನಾದ್ರು ಒಂದು ಕಠಿಣ ಶಿಕ್ಷೆ ತಗೋಬೇಕು. ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು, ಇದಕ್ಕೆ ಏನು ಕಿಚ್ಚನ ಪಂಚಾಯಿತಿವರೆಗೂ ಹಂಗೆ ಬಿಡ್ತಾರೋ ಅಥವಾ ಇವತ್ತಿನ ಎಪಿಸೋಡಲ್ಲಿ ಅದಕ್ಕೆ ಒಂದು ಬಿಗ್ ಬಾಸ್ ಡಿಸಿಷನ್ ಕೊಡ್ತಾರೋ ಕಾದು ನೋಡಬೇಕು. ಆ್ಯಂಡ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋರೆಲ್ಲ ಬಂದು ಬರೀ ಹಂಗೆ ನೋಡಿ ಹಂಗೆ ಹೋಗ್ತಿದ್ದಾರೆ, ಯಾರೂ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.